ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೋಣೆಯಲ್ಲಿ ಡೋರ್ ಲಾಕ್ ಮಾಡಿಕೊಂಡಿದ್ದ ಕೃತಿ ಎರಡನೇ ಮಹಡಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ಲು ಅನ್ನುವ ಸ್ಫೋಟಕ ವಿಚಾರ ಈಗ ತನಿಖೆ ವೇಳೆ ಬಯಲಾಗಿದೆ. ಪೊಲೀಸರು ಎಷ್ಟೇ ಕೂಗಿದ್ರೂ ಕೂಡ ಕೃತಿ ಕೋಣೆಯಲ್ಲಿ ಲಾಕ್ ಮಾಡ್ಕೊಂಡವಳು ಹೊರಗಡೆ ಬರಲೇ ಇಲ್ಲ. ನಾನು ಹೊರಗಡೆ ಬರೋದಿಲ್ಲ ಅಂತೇಳಿ ಹಠ ಮಾಡ್ತಾಳೆ. ಕೂಡಲೇ ಡೋರ್ ಅನ್ನು ಹೊಡಿತಾರೆ ಪೊಲೀಸರು. ಒಳಗೆ ಹೋಗ್ತಾರೆ. HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಒಳಗೆ ಹೋಗ್ತಾರೆ. ಈ ವೇಳೆ ಎರಡನೇ ಮಹಡಿಯಿಂದ ಕೆಳಗಡೆ ಬೀಳೋದಕ್ಕೆ ಕೃತಿ ಮುಂದಾಗ್ತಾಳೆ. ಆ ಕೂಡಲೇ ಮಹಿಳಾ ಸಿಬ್ಬಂದಿಯನ್ನ ಪೊಲೀಸರು ಕರೆಸ್ತಾರೆ. ಆಕೆಯನ್ನ ರಕ್ಷಣೆ ಮಾಡ್ತಾರೆ. ಅರೆಸ್ಟ್ ಮಾಡಿಲ್ಲ, ಕೋರ್ಟ್ಗೆ ಹಾಜರುಪಡಿಸಿಲ್ಲ ಆಕೆಯನ್ನ. ಕೃತಿಯನ್ನ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಬಿಡ್ತಾರೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದೆ. ಓಂ ಪ್ರಕಾಶ್ ಕೊಲೆ ನಂತರ ಮಾನಸಿಕವಾಗಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಪ್ರಶ್ನೆಗೂ ಕೂಡ ವಿರೋಧವನ್ನ ಮಾಡ್ತಾ ಇರ್ತಾಳೆ ಕೃತಿ. ತನಿಖೆಗೆ ಸಹಕಾರ ಕೊಡೋದಿಲ್ಲ. ಹತ್ರ ಹೋದವರ ಮೇಲೆ ಪರ್ಚೋ ಕೆಲಸ ಮಾಡ್ತಾ ಇದ್ದಾಳೆ ಈ ಕೃತಿ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲದೆ ಮನೆಯಲ್ಲಿ ಓಂ ಪ್ರಕಾಶ್ ಕೊಲೆ ಆನಂತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಲ್ಲ, ಅಂದ್ರೆ ಅವ್ರಿಗೆ ತುಂಬಾ ಏನೋ ಗಾಢವಾದ ನೋವಾಗಿದೆ ಅಥವಾ ಬೇರೆನಾದ್ರೂ ಅವರ ಮಾನಸಿಕವಾಗಿ ಅವರಿಗೆ ಖಿನ್ನತೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಓಂ ಪ್ರಕಾಶ್ ಕೊಲೆ ಆನಂತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಡೋದು ಉತ್ತಮ ಅಂತೇಳಿ ಪೊಲೀಸರು ಮಗಳು ಯಾರು ಓಂ ಪ್ರಕಾಶ್ ಇದ್ದಾರಲ್ಲ ಅವರ ಮಗಳು ಕೃತಿಯನ್ನ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲೇ ಉತ್ತಮ ಅಂತೇಳಿ ಸ್ವಲ್ಪ ಅವರು ಸ್ಟೇಬಲ್ ಆಗ್ಲಿ ಮೆಂಟಲಿ ಅನ್ನೋ ಕಾರಣಕ್ಕೋಸ್ಕರ. ಮನೆ ಕಳಿಸಿದ್ರೆ ಮನೆಯಲ್ಲೇನಾದ್ರೂ ಅವರು ಜೀವಕ್ಕೆ ಸಂಚಕಾರ ತಂದುಕೊಳ್ಬಹುದು ಅನ್ನುವ, ತೊಂದರೆ ಮಾಡ್ಕೋಬಹುದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅನ್ನುವ ಆತಂಕ ಅಂತೂ ಪೊಲೀಸರಿಗಿದೆ. ಕೃತಿ ಕೂಡ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರುವ ಶಂಕೆ ಈಗ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕೃತಿಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕಳುಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಇವರ ಫ್ಯಾಮಿಲಿ ಒಳಗಡೆ ಇದ್ದಂತ ಇದೆಲ್ಲ ಗೊಂದಲಗಳಿತ್ತಲ್ಲ, ಈ ಎಲ್ಲ ಕಾರಣದಿಂದ ಈಗ ಪೊಲೀಸರು ಸೂಕ್ಷ್ಮವಾಗಿ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಮಗಳು ಕೊಲೆ ಮಾಡಿ ಆದ ನಂತರ ಕೃತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಹಡಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ಹೊರಟಾಗ ಪೊಲೀಸರು ಆಕೆಯನ್ನ ತಡಿತಾರೆ. ಮಹಿಳಾ ಸಿಬ್ಬಂದಿ ಆಕೆಯನ್ನ ತಡೆದು ಕರ್ಕೊಂಡು ಬರ್ತಾರೆ. ಯಾವುದೇ ತನಿಖೆಗೂ ಕೂಡ ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ. ಏನೇ ಕೇಳಿದ್ರು ಕೂಡ ಪೊಲೀಸರ ಮೇಲೆ ಚೀರಾಡೋದು, ಕೂಗಾಡೋದು, ಪೊಲೀಸರನ್ನೇ ಪರಚೋದು, ಇದೆಲ್ಲ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಆಕೆಯನ್ನ ಮನೆ ಒಳಗಡೆ ಇದ್ದಾಗ ಡೋರ್ ಲಾಕ್ ಮಾಡಿ ಡೋರ್ ಒಡೆದು ಒಳಗಡೆ ಹೋದಾಗ ಆಕೆ ಎರಡನೇ ಮಹಡಿಯಿಂದ ಕೆಳಗಡೆ ಹಾರೋದಕ್ಕೆ, ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೋಣೆಯಲ್ಲಿ ಡೋರ್ ಲಾಕ್ ಮಾಡಿಕೊಂಡಿದ್ದ ಕೃತಿ ಎರಡನೇ ಮಹಡಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ಲು ಅನ್ನುವ ಸ್ಫೋಟಕ ವಿಚಾರ ಈಗ ತನಿಖೆ ವೇಳೆ ಬಯಲಾಗಿದೆ. ಪೊಲೀಸರು ಎಷ್ಟೇ ಕೂಗಿದ್ರೂ ಕೂಡ ಕೃತಿ ಕೋಣೆಯಲ್ಲಿ ಲಾಕ್ ಮಾಡ್ಕೊಂಡವಳು ಹೊರಗಡೆ ಬರಲೇ ಇಲ್ಲ. ನಾನು ಹೊರಗಡೆ ಬರೋದಿಲ್ಲ ಅಂತೇಳಿ ಹಠ ಮಾಡ್ತಾಳೆ. ಕೂಡಲೇ ಡೋರ್ ಅನ್ನು ಹೊಡಿತಾರೆ ಪೊಲೀಸರು. ಒಳಗೆ ಹೋಗ್ತಾರೆ. HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಒಳಗೆ ಹೋಗ್ತಾರೆ. ಈ ವೇಳೆ ಎರಡನೇ ಮಹಡಿಯಿಂದ ಕೆಳಗಡೆ ಬೀಳೋದಕ್ಕೆ ಕೃತಿ ಮುಂದಾಗ್ತಾಳೆ. ಆ ಕೂಡಲೇ ಮಹಿಳಾ ಸಿಬ್ಬಂದಿಯನ್ನ ಪೊಲೀಸರು ಕರೆಸ್ತಾರೆ. ಆಕೆಯನ್ನ ರಕ್ಷಣೆ ಮಾಡ್ತಾರೆ. ಅರೆಸ್ಟ್ ಮಾಡಿಲ್ಲ, ಕೋರ್ಟ್ಗೆ ಹಾಜರುಪಡಿಸಿಲ್ಲ ಆಕೆಯನ್ನ. ಕೃತಿಯನ್ನ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಬಿಡ್ತಾರೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದೆ. ಓಂ ಪ್ರಕಾಶ್ ಕೊಲೆ ನಂತರ ಮಾನಸಿಕವಾಗಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಪ್ರಶ್ನೆಗೂ ಕೂಡ ವಿರೋಧವನ್ನ ಮಾಡ್ತಾ ಇರ್ತಾಳೆ ಕೃತಿ. ತನಿಖೆಗೆ ಸಹಕಾರ ಕೊಡೋದಿಲ್ಲ. ಹತ್ರ ಹೋದವರ ಮೇಲೆ ಪರ್ಚೋ ಕೆಲಸ ಮಾಡ್ತಾ ಇದ್ದಾಳೆ ಈ ಕೃತಿ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲದೆ ಮನೆಯಲ್ಲಿ ಓಂ ಪ್ರಕಾಶ್ ಕೊಲೆ ಆನಂತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಲ್ಲ, ಅಂದ್ರೆ ಅವ್ರಿಗೆ ತುಂಬಾ ಏನೋ ಗಾಢವಾದ ನೋವಾಗಿದೆ ಅಥವಾ ಬೇರೆನಾದ್ರೂ ಅವರ ಮಾನಸಿಕವಾಗಿ ಅವರಿಗೆ ಖಿನ್ನತೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಓಂ ಪ್ರಕಾಶ್ ಕೊಲೆ ಆನಂತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಡೋದು ಉತ್ತಮ ಅಂತೇಳಿ ಪೊಲೀಸರು ಮಗಳು ಯಾರು ಓಂ ಪ್ರಕಾಶ್ ಇದ್ದಾರಲ್ಲ ಅವರ ಮಗಳು ಕೃತಿಯನ್ನ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲೇ ಉತ್ತಮ ಅಂತೇಳಿ ಸ್ವಲ್ಪ ಅವರು ಸ್ಟೇಬಲ್ ಆಗ್ಲಿ ಮೆಂಟಲಿ ಅನ್ನೋ ಕಾರಣಕ್ಕೋಸ್ಕರ. ಮನೆ ಕಳಿಸಿದ್ರೆ ಮನೆಯಲ್ಲೇನಾದ್ರೂ ಅವರು ಜೀವಕ್ಕೆ ಸಂಚಕಾರ ತಂದುಕೊಳ್ಬಹುದು ಅನ್ನುವ, ತೊಂದರೆ ಮಾಡ್ಕೋಬಹುದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅನ್ನುವ ಆತಂಕ ಅಂತೂ ಪೊಲೀಸರಿಗಿದೆ.
ಕೃತಿ ಕೂಡ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರುವ ಶಂಕೆ ಈಗ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕೃತಿಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕಳುಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಇವರ ಫ್ಯಾಮಿಲಿ ಒಳಗಡೆ ಇದ್ದಂತ ಇದೆಲ್ಲ ಗೊಂದಲಗಳಿತ್ತಲ್ಲ, ಈ ಎಲ್ಲ ಕಾರಣದಿಂದ ಈಗ ಪೊಲೀಸರು ಸೂಕ್ಷ್ಮವಾಗಿ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಮಗಳು ಕೊಲೆ ಮಾಡಿ ಆದ ನಂತರ ಕೃತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಹಡಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ಹೊರಟಾಗ ಪೊಲೀಸರು ಆಕೆಯನ್ನ ತಡಿತಾರೆ. ಮಹಿಳಾ ಸಿಬ್ಬಂದಿ ಆಕೆಯನ್ನ ತಡೆದು ಕರ್ಕೊಂಡು ಬರ್ತಾರೆ. ಯಾವುದೇ ತನಿಖೆಗೂ ಕೂಡ ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ. ಏನೇ ಕೇಳಿದ್ರು ಕೂಡ ಪೊಲೀಸರ ಮೇಲೆ ಚೀರಾಡೋದು, ಕೂಗಾಡೋದು, ಪೊಲೀಸರನ್ನೇ ಪರಚೋದು ಇದೆಲ್ಲ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಆಕೆಯನ್ನ ಮನೆ ಒಳಗಡೆ ಇದ್ದಾಗ ಡೋರ್ ಲಾಕ್ ಮಾಡಿ ಡೋರ್ ಒಡೆದು ಒಳಗಡೆ ಹೋದಾಗ ಆಕೆ 2ನೇ ಮಹಡಿಯಿಂದ ಕೆಳಗಡೆ ಹಾರೋದಕ್ಕೆ, ಆತ್ಮಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕೋಣೆಯಲ್ಲಿ ಡೋರ್ ಲಾಕ್ ಮಾಡ್ಕೊಂಡಿದ್ದ ಕೃತಿ 2ನೇ ಮಹಡಿಯಿಂದ ಕೆಳಗಡೆ ಹಾರೋದಕ್ಕೆ, 2ನೇ ಮಹಡಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ಲು ಅನ್ನುವ ಸ್ಫೋಟಕ ವಿಚಾರ ಈಗ ತನಿಖೆ ವೇಳೆ ಬಯಲಾಗಿದೆ. ಪೊಲೀಸರು ಎಷ್ಟೇ ಕೂಗಿದ್ರು ಕೂಡ ಕೃತಿ ಕೋಣೆಯಲ್ಲಿ ಲಾಕ್ ಮಾಡ್ಕೊಂಡವಳು ಹೊರಗಡೆ ಬರಲೇ ಇಲ್ಲ. ನಾನು ಬರೋದಿಲ್ಲ, ಹೊರಗಡೆ ಬರೋದಿಲ್ಲ ಅಂತೇಳಿ ಹಠ ಮಾಡ್ತಾಳೆ. ಕೂಡಲೇ ಡೋರ್ ಅನ್ನು ಹೊಡಿತಾರೆ ಪೊಲೀಸರು. ಒಳಗೆ ಹೋಗ್ತಾರೆ. HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಅವರು ಒಳಗೆ ಹೋಗ್ತಾರೆ. ಈ ವೇಳೆ 2ನೇ ಮಹಡಿಯಿಂದ ಕೆಳಗಡೆ ಬೀಳೋದಕ್ಕೆ ಕೃತಿ ಮುಂದಾಗ್ತಾಳೆ. ಆ ಕೂಡಲೇ ಮಹಿಳಾ ಸಿಬ್ಬಂದಿಯನ್ನ ಪೊಲೀಸರು ಕರೆಸ್ತಾರೆ. ಆಕೆಯನ್ನ ರಕ್ಷಣೆ ಮಾಡ್ತಾರೆ. ಅರೆಸ್ಟ್ ಮಾಡಿಲ್ಲ, ಕೋರ್ಟ್ಗೆ ಹಾಜರುಪಡಿಸಿಲ್ಲ ಆಕೆಯನ್ನ. ಕೃತಿಯನ್ನ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಬಿಡ್ತಾರೆ. ಯಾಕೆ ಅನ್ನೋದು ಒಂದು ಪ್ರಶ್ನೆ ಇದೆ. ಓಂ ಪ್ರಕಾಶ್ ಕೊಲೆ ನಂತರ ಮಾನಸಿಕವಾಗಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಪೊಲೀಸರು ವಶಕ್ಕೆ ಪಡೆದಾಗ ಪ್ರತಿ ಹಂತದಲ್ಲೂ ಕೂಡ, ಪ್ರತಿ ಪ್ರಶ್ನೆಗೂ ಕೂಡ ವಿರೋಧವನ್ನ ಮಾಡ್ತಾ ಇರ್ತಾಳೆ ಕೃತಿ. ತನಿಖೆಗೆ ಸಹಕಾರ ಕೊಡೋದಿಲ್ಲ. ಹತ್ರ ಹೋದವರ ಮೇಲೆ ಪರ್ಚೋ ಕೆಲಸ ಮಾಡ್ತಾ ಇದ್ದಾಳೆ ಈ ಕೃತಿ. ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಲ್ಲದೆ ಮನೆಯಲ್ಲಿ ಓಂ ಪ್ರಕಾಶ್ ಕೊಲೆ ಆನಂತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರಲ್ಲ, ಅಂದ್ರೆ ಅವ್ರಿಗೆ ತುಂಬಾ ಏನೋ ಗಾಢವಾದ ನೋವಾಗಿದೆ ಅಥವಾ ಬೇರೆನಾದ್ರೂ ಅವರ ಮಾನಸಿಕವಾಗಿ ಅವರಿಗೆ ಖಿನ್ನತೆ ಉಂಟಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಓಂ ಪ್ರಕಾಶ್ ಕೊಲೆ ಆನಂತರ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸದ್ಯ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇಡೋದು ಉತ್ತಮ ಅಂತೇಳಿ ಪೊಲೀಸರು ಮಗಳು, ಯಾರು ಓಂ ಪ್ರಕಾಶ್ ಇದ್ದಾರಲ್ಲ ಅವರ ಮಗಳು ಕೃತಿಯನ್ನ ಈಗ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿದ್ದಾರೆ. ಅಲ್ಲೇ ಉತ್ತಮ ಅಂತೇಳಿ, ಸ್ವಲ್ಪ ಅವರು ಸ್ಟೇಬಲ್ ಆಗ್ಲಿ ಮೆಂಟಲಿ ಅನ್ನೋ ಕಾರಣಕ್ಕೋಸ್ಕರ. ಮನೆ ಕಳಿಸಿದ್ರೆ ಮನೇಲೇನಾದ್ರೂ ಅವರು ಜೀವಕ್ಕೆ ಸಂಚುಕರ ತಂದುಕೊಳ್ಬಹುದು ಅನ್ನುವ, ತೊಂದರೆ ಮಾಡ್ಕೋಬಹುದು ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅನ್ನುವ ಆತಂಕ ಅಂತೂ ಪೊಲೀಸರಿಗಿದೆ. ಕೃತಿ ಕೂಡ ಮಾನಸಿಕ ಕಾಯಿಲೆಯಿಂದ ಬಳಲ್ತಾ ಇರುವ ಶಂಕೆ ಈಗ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕೃತಿಯನ್ನ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಪೊಲೀಸರು ಕಳುಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಸದ್ಯಕ್ಕೆ ಇವರ ಫ್ಯಾಮಿಲಿ ಒಳಗಡೆ ಇದ್ದಂತ ಇದೆಲ್ಲ ಗೊಂದಲಗಳಿತ್ತಲ್ಲ, ಈ ಎಲ್ಲ ಕಾರಣದಿಂದ ಈಗ ಪೊಲೀಸರು ಸೂಕ್ಷ್ಮವಾಗಿ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ಮಗಳು ಕೊಲೆ ಮಾಡಿ ಆದ ನಂತರ ಕೃತಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಮಹಡಿಯಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತೇಳಿ ಹೊರಟಾಗ ಪೊಲೀಸರು ಆಕೆಯನ್ನ ತಡಿತಾರೆ. ಮಹಿಳಾ ಸಿಬ್ಬಂದಿ ಆಕೆಯನ್ನ ತಡೆದು ಕರ್ಕೊಂಡು ಬರ್ತಾರೆ. ಯಾವುದೇ ತನಿಖೆಗೂ ಕೂಡ ಅವರು ಸರಿಯಾಗಿ ಸ್ಪಂದಿಸೋದಿಲ್ಲ. ಏನೇ ಕೇಳಿದ್ರು ಕೂಡ ಪೊಲೀಸರ ಮೇಲೆ ಚೀರಾಡೋದು, ಕೂಗಾಡೋದು, ಪೊಲೀಸರನ್ನೇ ಪರಚೋದು ಇದೆಲ್ಲ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಿದೆ. HSR ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈ ವೇಳೆ ಅವರು ಆಕೆಯನ್ನ ಮನೆ ಒಳಗಡೆ ಇದ್ದಾಗ ಡೋರ್ ಲಾಕ್ ಮಾಡಿ ಡೋರ್ ಒಡೆದು ಒಳಗಡೆ ಹೋದಾಗ ಆಕೆ 2ನೇ ಮಹಡಿಯಿಂದ ಕೆಳಗಡೆ ಹಾರೋದಕ್ಕೆ, ಆತ್ಮಹತ್ಯೆ ಮಾಡೋದಕ್ಕೆ